ರಾಹುಲ್ ಗಾಂಧಿ ಮಾಡ್ದಂಗೆ ನಾನು ಬಿಜೆಪಿ ತರ ಮೋದಿ ತರ ಅಲ್ಲ. ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯ ಆಗಲಿ ಮೋದಿ ತರ ಪಲಾಯನವಾದಿ ಅಲ್ಲ. ಮೋದಿ ತರ ಪಲಾಯನವಾದಿ ಅಲ್ಲ ಸಿದ್ದರಾಮಯ್ಯ ಆಗಲಿ ರಾಹುಲ್ ಗಾಂಧಿ ಆಗಲಿ. ಕೇಳಿಸ್ಕೊಳ್ಳಿ, 4.5 ಲಕ್ಷ ಕೋಟಿ ಕೇಳಿಸ್ಕೊಳ್ಳಿ, ಅಶೋಕ್ ಪ್ರಶ್ನೆ ಚೆನ್ನಾಗಿದೆ. ಅಶೋಕ್ ಪ್ರಶ್ನೆ ಕರೆಕ್ಟಾಗಿ 4.5 ಲಕ್ಷ ಕೋಟಿ ಹೆಂಗೆ ಡೆವಲ್ಯೂಷನ್ ಮತ್ತು ಸೆಂಟ್ರಲ್ ಆ್ಯಡಿಂಗ್ ಏಡ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಗ್ರಾಂಟಿನ್ ಏಡ್ಸ್ ಅದೆಲ್ಲ ಬರ್ತಾ ಇದೆ. ಸೊ ಹಂಗಿರ್ಬೇಕಾದ್ರೆ 60,000 ಕೋಟಿಗಿಂತ ಜಾಸ್ತಿ ಆಗಿದೆ ನೀವು ಹೇಳ್ತಾ ಇದ್ದೀರಾ. ನಾವು ಹೇಳ್ತಾ ಇದ್ದೀವಿ 14ನೇ ಹಣಕಾಸಿನ ಆಯೋಗದ ಪ್ರಕಾರ ನಾವು ಬರ್ತಾ ಇದ್ದು 4.72% ಡೆವಲ್ಯೂಷನ್. 15ನೇ ಹಣಕಾಸಿನ ಆಗದಲ್ಲಿ ನಮಗೇನಾಯ್ತು 3.61% ಆಯ್ತು. ನಮ್ಮ ಹೋರಾಟದ ಮುಖಾಂತರ ಮುಂದೆ ರೂಪಾಯಿ ಮೌಲ್ಯ ಅಶೋಕ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕಿದನ್ನ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 94 ರೂಪೀಸ್ 69 ಪೈಸಾ. ಸರ್ ಇದು ನಾವು ಡಾಲರ್ ಮತ್ತೆ ರೂಪಿ ಕಂಪೇರ್ ಮಾಡಿ ಹೇಳ್ತಿಲ್ಲ ಸರ್. ನಾಳೆ ದಿನ ಎನರ್ಜಿ ಪರ್ಚೇಸ್ ಈಗ ಆಲ್ರೆಡಿ ಯಾವುದು ಸಂಕಷ್ಟ ಆಗಿದೆ, ನಾಳೆ ದಿನ ಅದು ಇನ್ನೂ ದುಬಾರಿ ಆಗುತ್ತೆ. ದೇಶ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಅಂದ್ರೆ ಇಷ್ಟು ಸೀರಿಯಸ್ ಇಶ್ಯೂ ಬಗ್ಗೆ ನಿಜವಾಗ್ಲೂ ನಮ್ಮ ಆಡಳಿತ ಹಾಗೆ ವಿರೋಧ ಪಕ್ಷಗಳಿಗೆ ಸೀರಿಯಸ್ನೆಸ್ ಇದೆಯಾ ಅಂತ? ಇಬ್ಬರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದಂತ ನನಗಂತೂ ಅನಿಸ್ತಾ ಇಲ್ಲ. ಐ ಆಮ್ ನಾಟ್ ಸೀಯಿಂಗ್ ಎನಿ ಕಾಂಟಿನೆನ್ಸಿ ಪ್ಲ್ಯಾನ್, ಐ ಆಮ್ ನಾಟ್ ಸೀಯಿಂಗ್ ಎನಿ ಫ್ಯೂಚರಿಸ್ಟಿಕ್ ವಿಷನ್ ಇನ್ ದಿಸ್. ಯಾಕೆಂದರೆ ಈಗ ವಿ ಆಲ್ ನೋ ಡಾಲರ್ ಇಸ್ ಕನೆಕ್ಟೆಡ್ ಟು ಕ್ರೂಡ್ ಆಯಿಲ್, ಪೆಟ್ರೋ ಡಾಲರ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ಇಸ್ರೇಲ್ ಕಾರಣದಿಂದ ಈ ರೀತಿಯ ಒಂದು ತೈಲ ಸಂಕಟ ಇಡೀ ಜಗತ್ತಿಗೆ ಬಂದಿದ್ದು 2ನೇ ಸರ್ತಿ. ಇದು ಬೇರೆ ಬೇರೆ ಕಾರಣ ಮತ್ತೆ ಬಂದಿದೆ. ಇರಾಕ್ ಆಗದ ಬಂದಿದೆ, ಮತ್ತು ಅದು 1999 ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಆದಾಗ ಬಂದಿದೆ. ಬಟ್ ಸ್ಪೆಸಿಫಿಕ್ಲಿ ಬಿಕಾಸ್ ಆಫ್ ಇಸ್ರೇಲ್ ಇನ್ 1973 ವಿ ಹ್ಯಾಡ್ ಅ ಪ್ರಾಬ್ಲಮ್. ಯಾಮ್ ಕಿಪೂರ್ ವಾರಲ್ಲಿ ಅನೇಕ ದೇಶಗಳು ಇಸ್ರೇಲ್ನ ಸಪೋರ್ಟ್ ಮಾಡಿದ್ದಕ್ಕೆ ಗಲ್ಫ್ನ ಎಲ್ಲ ದೇಶಗಳು OPEC ಆಯಿಲ್ ಪ್ರೊಡ್ಯೂಸಿಂಗ್ ಅಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ದೇ ಬೈಕಾಟೆಡ್. ನಾವು ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿಬಿಟ್ರು ಅಂತ. ಈಗ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು ಸರಿ ಇತ್ತು, ಅವಾಗ ಸುಟ್ಟೋಗಿರ್ಲಿಲ್ಲ, ಬಾಂಬ್ ಆಗಿರಲಿಲ್ಲ ಅದ್ರ ಮೇಲೆ. ಈಗೇನಾಗಿದೆ, ಇವತ್ತೇ ಯುದ್ಧ ನಿಲ್ಲಿಸಿದ್ರು ಕೂಡ ಮತ್ತು ಈ ಇರಾನ್ ಮತ್ತು ಸೌದಿ ಮತ್ತು ಆ ಪ್ರದೇಶದಲ್ಲಿ ಇರುವಂಥ ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಫೆಸಿಲಿಟೀಸ್ ಅದು ಮತ್ತೆ ರಿವೈವ್ ಆಗಬೇಕಂದ್ರೆ ಕನಿಷ್ಠ ಪಕ್ಷ 5 ವರ್ಷ ಬೇಕು. ಈಗಲೇ ಒಂದು ಯುದ್ಧ ನಿಂದ ತಕ್ಷಣ ಅದು ರಿಪೇರಿ ಆಗಿಬಿಡೋದಿಲ್ಲ. ನಮಗೆ ಅಷ್ಟು ದೂರದ ಪ್ಲಾನ್ ಬೇಕಲ್ವಾ. ಅದ್ರ ಜೊತೆಗೇನೆ ಯುದ್ಧ ಇವತ್ತೇ ನಿಲ್ಲಿಸಬೇಕು ಅನ್ನೋ ಒಂದು ಇನಿಷಿಯೇಟಿವ್ ಕೂಡ ತಗೊಳ್ಬೇಕಲ್ವಾ. ನಿಮ್ಮ IPL ಗೆ ನಿಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಗೆ ಚರ್ಚೆ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ದುರಂತ ಅಂದ್ರೆ ರಾಹುಲ್ ಗಾಂಧಿ ಮಾಡ್ದಂಗೆ ನಾನು ಬಿಜೆಪಿ ತರ ಅಲ್ಲ. ಮೋದಿ ತರ ಅಲ್ಲ. ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯ ಆಗಲಿ ಮೋದಿ ತರ ಪಲಾಯನವಾದಿ ಅಲ್ಲ. ಮೋದಿ ತರ ಪಲಾಯನವಾದಿ ಅಲ್ಲ ಸಿದ್ದರಾಮಯ್ಯ ಆಗಲಿ ರಾಹುಲ್ ಗಾಂಧಿ ಆಗಲಿ. ಕೇಳಿಸ್ಕೊಳ್ಳಿ, 4.5 ಲಕ್ಷ ಕೋಟಿ ಕೇಳಿಸ್ಕೊಳ್ಳಿ, ಅಶೋಕ್ ಪ್ರಶ್ನೆ ಚೆನ್ನಾಗಿದೆ. ಅಶೋಕ್ ಪ್ರಶ್ನೆ ಕರೆಕ್ಟಾಗಿ 4.5 ಲಕ್ಷ ಕೋಟಿ ಹೆಂಗೆ ಡೆವಲ್ಯೂಷನ್ ಮತ್ತು ಸೆಂಟ್ರಲ್ ಆ್ಯಡಿಂಗ್ ಏಡ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಗ್ರಾಂಟಿನ್ ಏಡ್ಸ್ ಅದೆಲ್ಲ ಬರ್ತಾ ಇದೆ. ಸೊ ಹಂಗಿರ್ಬೇಕಾದ್ರೆ 60,000 ಕೋಟಿಗಿಂತ ಜಾಸ್ತಿ ಆಗಿದೆ ನೀವು ಹೇಳ್ತಾ ಇದ್ದೀರಾ. ನಾವು ಹೇಳ್ತಾ ಇದ್ದೀವಿ 14ನೇ ಹಣಕಾಸಿನ ಆಯೋಗದ ಪ್ರಕಾರ ನಾವು ಬರ್ತಾ ಇದ್ದು 4.72% ಡೆವಲ್ಯೂಷನ್. 15ನೇ ಹಣಕಾಸಿನ ಆಗದಲ್ಲಿ ನಮಗೇನಾಯ್ತು 3.61% ಆಯ್ತು. 16ನೇ ಹಣಕಾಸಿನ ಆಯೋಗದಲ್ಲಿ ನಮ್ಮ ಹೋರಾಟದ ಮುಖಾಂತರ ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ರಾಜ್ಯ ಕೇಂದ್ರ ಸಾಕು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಅಶೋಕ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕಿದನ್ನ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 94 ರೂಪೀಸ್ 69 ಪೈಸಾ. ಸರ್ ಇದು ನಾವು ಡಾಲರ್ ಮತ್ತೆ ರೂಪಿ ಕಂಪೇರ್ ಮಾಡಿ ಹೇಳ್ತಿಲ್ಲ ಸರ್. ನಾಳೆ ದಿನ ಎನರ್ಜಿ ಪರ್ಚೇಸ್ ಈಗ ಆಲ್ರೆಡಿ ಯಾವುದು ಸಂಕಷ್ಟ ಆಗಿದೆ, ನಾಳೆ ದಿನ ಅದು ಇನ್ನೂ ದುಬಾರಿ ಆಗುತ್ತೆ. ದೇಶ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಅಂದ್ರೆ ಇಷ್ಟು ಸೀರಿಯಸ್ ಇಶ್ಯೂ ಬಗ್ಗೆ ನಿಜವಾಗ್ಲೂ ನಮ್ಮ ಆಡಳಿತ ಹಾಗೆ ವಿರೋಧ ಪಕ್ಷಗಳಿಗೆ ಸೀರಿಯಸ್ನೆಸ್ ಇದೆಯಾ ಅಂತ? ಇಬ್ಬರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದಂತ ನನಗಂತೂ ಅನಿಸ್ತಾ ಇಲ್ಲ. ಐ ಆಮ್ ನಾಟ್ ಸೀಯಿಂಗ್ ಎನಿ ಕಾಂಟಿನೆನ್ಸಿ ಪ್ಲ್ಯಾನ್, ಐ ಆಮ್ ನಾಟ್ ಸೀಯಿಂಗ್ ಎನಿ ಫ್ಯೂಚರಿಸ್ಟಿಕ್ ವಿಷನ್ ಇನ್ ದಿಸ್. ಯಾಕೆಂದರೆ ಈಗ ವಿ ಆಲ್ ನೋ ಡಾಲರ್ ಇಸ್ ಕನೆಕ್ಟೆಡ್ ಟು ಕ್ರೂಡ್ ಆಯಿಲ್, ಪೆಟ್ರೋ ಡಾಲರ್ ಅಂತ ಹೇಳ್ತೇವೆ ನಾವು. ಅದಕ್ಕೆ
ಇಸ್ರೇಲ್ ಕಾರಣದಿಂದ ಈ ರೀತಿಯ ಒಂದು ತೈಲ ಸಂಕಟ ಇಡೀ ಜಗತ್ತಿಗೆ ಬಂದಿದ್ದು ಎರಡನೇ ಸರ್ತಿ ಇದು. ಬೇರೆ ಬೇರೆ ಕಾರಣ ಮತ್ತೆ ಬಂದಿದೆ, ಇರಾನ್ ಇರಾಕ್ ಆಗದ ಬಂದಿದೆ, ಮತ್ತೆ ಅದು 1999 ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಆದಾಗ ಬಂದಿದೆ. ಬಟ್ ಸ್ಪೆಸಿಫಿಕ್ಲಿ ಬಿಕಾಸ್ ಆಫ್ ಇಸ್ರೇಲ್ ಇನ್ 1973 ವಿ ಹ್ಯಾಡ್ ಅ ಪ್ರಾಬ್ಲಮ್. ಯಾಮ್ ಕಿಪೂರ್ ವಾರಲ್ಲಿ ಅನೇಕ ದೇಶಗಳು ಇಸ್ರೇಲ್ ಸಪೋರ್ಟ್ ಮಾಡಿದ್ದಕ್ಕೆ ಗಲ್ಫ್ನ ಎಲ್ಲ ದೇಶಗಳು OPEC ಆಯಿಲ್ ಪ್ರೊಡ್ಯೂಸಿಂಗ್ ಅಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ದೇ ಬೈಕಾಟೆಡ್, ನಾವು ನಿಮ್ಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು ಅಂತ. ಈಗ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು ಸರಿ ಇತ್ತು, ಅವಾಗ ಸುಟ್ಟೋಗಿರ್ಲಿಲ್ಲ, ಬಾಂಬ್ ಆಗಿರ್ಲಿಲ್ಲ ಅದ್ರ ಮೇಲೆ. ಈಗೇನಾಗಿದೆ, ಇವತ್ತೇ ಯುದ್ಧ ನಿಲ್ಲಿಸಿದ್ರು ಕೂಡ ಮತ್ತು ಈ ಇರಾನ್ ಮತ್ತು ಸೌದಿ ಮತ್ತು ಆ ಪ್ರದೇಶದಲ್ಲಿ ಇರುವಂಥ ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಫೆಸಿಲಿಟೀಸ್ ಅದು ಮತ್ತೆ ರಿವೈವ್ ಆಗ್ಬೇಕಂದ್ರೆ ಕನಿಷ್ಠ ಪಕ್ಷ 5 ವರ್ಷ ಬೇಕು. ಈಗಲೇ ಒಂದು ಯುದ್ಧ ನಿಂದ ತಕ್ಷಣ ಅದು ರಿಪೇರಿ ಆಗಿಬಿಡೋದಿಲ್ಲ. ನಮಗೆ ಅಷ್ಟು ದೂರದ ಪ್ಲಾನ್ ಬೇಕಲ್ವಾ? ಅದ್ರ ಜೊತೆಗೇನೆ ಯುದ್ಧ ಇವತ್ತೇ ನಿಲ್ಲಿಸಬೇಕು ಅನ್ನೋ ಒಂದು ಇನಿಷಿಯೇಟಿವ್ ಕೂಡ ತಗೊಳ್ಬೇಕಲ್ವಾ? ನಿಮ್ಮ IPL ಗೆ ನಿಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಗೆ ಚರ್ಚೆ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ದುರಂತ ಅಂದ್ರೆ ರಾಹುಲ್ ಗಾಂಧಿ ಮಾಡ್ದಂಗೆ ನಾನು ಬಿಜೆಪಿ ತರ ಅಲ್ಲ, ಮೋದಿ ತರ ಅಲ್ಲ. ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯ ಆಗಲಿ ಮೋದಿ ತರ ಫಲಾನುವಾದಿ ಅಲ್ಲ, ಮೋದಿ ತರ ಫಲಾನುವಾದಿ ಅಲ್ಲ ಸಿದ್ದರಾಮಯ್ಯ ಆಗಲಿ ರಾಹುಲ್ ಗಾಂಧಿ ಆಗಲಿ. ನಾವೇನು ಕೇಳಿಸ್ಕೊಳ್ಳಿ, 4.5 ಲಕ್ಷ ಬೇಕಾಗಿ ಕೇಳಿಸ್ಕೊಳ್ಳಿ, ಅಶೋಕ್ ಪ್ರಶ್ನೆ ಚೆನ್ನಾಗಿದೆ. ಅಶೋಕ್ ಪ್ರಶ್ನೆ ಕರೆಕ್ಟಾಗಿ 4.5 ಲಕ್ಷ ಕೋಟಿ ಹೆಂಗೆ ಡೆವಲ್ಯೂಷನ್ನು ಮತ್ತು ಸೆಂಟ್ರಲ್ ಆ್ಯಡಿಂಗ್ ಏಡ್ಸ್ ಎಲ್ಲದೆಯಲ್ಲ ಅದೆಲ್ಲ ಗ್ರಾಂಟಿನ್ ಏಡ್ಸ್ ಅದೆಲ್ಲ ಬರ್ತಾ ಇದೆ. ಸೊ ಹಂಗಿರ್ಬೇಕಾದ್ರೆ 60,000 ಕೋಟಿಗಿಂತ ಜಾಸ್ತಿ ಆಗಿದೆ ನೀವು ಹೇಳ್ತಾ ಇದ್ದೀರಾ. ನಾವು ಹೇಳ್ತಾ ಇದ್ದೀವಿ 14ನೇ ಹಣಕಾಸಿನ ಆಯೋಗದ ಪ್ರಕಾರ ನಾವು ಬರ್ತಾ ಇದ್ದು 4.72% ಡೆವಲ್ಯೂಷನ್ನು. 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೇನಾಯ್ತು 3.61% ಆಯ್ತು. ನಮ್ಮ ಹೋರಾಟ ಡಾಲರ್ ಮುಂದೆ ರೂಪಾಯಿ ಮೌಲ್ಯ. ಅಶೋಕ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕಿದನ್ನ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 94 ರೂಪೀಸ್ 69 ಪೈಸಾ. ಸರ್, ಇದು ನಾವು ಡಾಲರ್ ಮತ್ತೆ ರೂಪಿ ಕಂಪೇರ್ ಮಾಡಿ ಹೇಳ್ತಿಲ್ಲ ಸರ್. ನಾಳೆ ದಿನ ಎನರ್ಜಿ ಪರ್ಚೇಸ್ ಈಗ ಆಲ್ರೆಡಿ ಯಾವುದು ಸಂಕಷ್ಟ ಆಗಿದೆ, ನಾಳೆ ದಿನ ಅದು ಇನ್ನೂ ದುಬಾರಿ ಆಗುತ್ತೆ. ದೇಶ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ. ಅಂದ್ರೆ ಇಷ್ಟು ಸೀರಿಯಸ್ ಇಶ್ಯೂ ಬಗ್ಗೆ ನಿಜವಾಗ್ಲೂ ನಮ್ಮ ಆಡಳಿತ ಹಾಗೆ ವಿರೋಧ ಪಕ್ಷಗಳಿಗೆ ಸೀರಿಯಸ್ನೆಸ್ ಇದೆಯಾ ಅಂತ? ಇಬ್ಬರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದಂತ ನನಗಂತೂ ಅನಿಸ್ತಾ ಇಲ್ಲ. ಐ ಆಮ್ ನಾಟ್ ಸೀಯಿಂಗ್ ಎನಿ ಕಾಂಟಿನೆನ್ಸಿ ಪ್ಲಾನ್, ಐ ಆಮ್ ನಾಟ್ ಸೀಯಿಂಗ್ ಎನಿ ಫ್ಯೂಚರಿಸ್ಟಿಕ್ ವಿಷನ್ ಇನ್ ದಿಸ್. ಯಾಕೆಂದರೆ ಈಗ ವಿ ಆಲ್ ನೋ ಡಾಲರ್ ಇಸ್ ಕನೆಕ್ಟೆಡ್ ಟು ಕ್ರೂಡ್ ಆಯಿಲ್, ಪೆಟ್ರೋ ಡಾಲರ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ಇಸ್ರೇಲ್ ಕಾರಣದಿಂದ ಈ ರೀತಿಯ ಒಂದು ತೈಲ ಸಂಕಟ ಇಡೀ ಜಗತ್ತಿಗೆ ಬಂದಿದ್ದು ಎರಡನೇ ಸರ್ತಿ ಇದು. ಬೇರೆ ಬೇರೆ ಕಾರಣ ಮತ್ತೆ ಬಂದಿದೆ, ಇರಾನ್ ಇರಾಕ್ ಆಗದ ಬಂದಿದೆ, ಮತ್ತೆ ಅದು 1999 ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಆದಾಗ ಬಂದಿದೆ. ಬಟ್ ಸ್ಪೆಸಿಫಿಕ್ಲಿ ಬಿಕಾಸ್ ಆಫ್ ಇಸ್ರೇಲ್ ಇನ್ 1973 ವಿ ಹ್ಯಾಡ್ ಅ ಪ್ರಾಬ್ಲಮ್. ಯಾಮ್ ಕಿಪೂರ್ ವಾರಲ್ಲಿ ಅನೇಕ ದೇಶಗಳು ಇಸ್ರೇಲ್ ಸಪೋರ್ಟ್ ಮಾಡಿದ್ದಕ್ಕೆ ಗಲ್ಫ್ನ ಎಲ್ಲ ದೇಶಗಳು OPEC ಆಯಿಲ್ ಪ್ರೊಡ್ಯೂಸಿಂಗ್ ಅಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ದೇ ಬೈಕಾಟೆಡ್, ನಾವು ನಿಮ್ಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು ಅಂತ. ಈಗ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು ಸರಿ ಇತ್ತು, ಅವಾಗ ಸುಟ್ಟೋಗಿರ್ಲಿಲ್ಲ, ಬಾಂಬ್ ಆಗಿರ್ಲಿಲ್ಲ ಅದ್ರ ಮೇಲೆ. ಈಗೇನಾಗಿದೆ, ಇವತ್ತೇ ಯುದ್ಧ ನಿಲ್ಲಿಸಿದ್ರು ಕೂಡ ಮತ್ತು ಈ ಇರಾನ್ ಮತ್ತು ಸೌದಿ ಮತ್ತು ಆ ಪ್ರದೇಶದಲ್ಲಿ ಇರುವಂಥ ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಫೆಸಿಲಿಟೀಸ್ ಅದು ಮತ್ತೆ ರಿವೈವ್ ಆಗ್ಬೇಕಂದ್ರೆ ಕನಿಷ್ಠ ಪಕ್ಷ 5 ವರ್ಷ ಬೇಕು. ಈಗಲೇ ಒಂದು ಯುದ್ಧ ನಿಂದ ತಕ್ಷಣ ಅದು ರಿಪೇರಿ ಆಗಿಬಿಡೋದಿಲ್ಲ. ನಮಗೆ ಅಷ್ಟು ದೂರದ ಪ್ಲಾನ್ ಬೇಕಲ್ವಾ? ಅದ್ರ ಜೊತೆಗೇನೆ ಯುದ್ಧ ಇವತ್ತೇ ನಿಲ್ಲಿಸಬೇಕು ಅನ್ನೋ ಒಂದು ಇನಿಷಿಯೇಟಿವ್ ಕೂಡ ತಗೊಳ್ಬೇಕಲ್ವಾ? ನಿಮ್ಮ IPL ಗೆ ನಿಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಗೆ ಚರ್ಚೆ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ದುರಂತ ಅಂದ್ರೆ